ದೇವರ ಗರ್ಭ ಗುಡಿಯಲ್ಲಿ ಡೆವಿಲ್ ಫೋಟೋ ಇಟ್ಟವನಿಗೆ ಈಗ ತಕ್ಕ ಶಾಸ್ತಿಯಾಗಿದೆ. ಅರ್ಚಕರನ್ನ ಈಗ ಅಮಾನತು ಮಾಡಲಾಗಿದೆ. ದೇವರ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋ ಇಟ್ಟು ಆರತಿ ಮಾಡಿದ್ರು. ಅವರಿಗೀಗ ತಕ್ಕ ಶಾಸ್ತಿ ಆಗಿದೆ. ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದವ ಈಗ ಸಸ್ಪೆಂಡ್ ಆಗಿರುವಂತದ್ದು. ಇದು TV5 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋವನ್ನ ಇಟ್ಟು ಪೂಜೆ ಮಾಡಿದ್ರು ಅರ್ಚಕರು. ಬಳ್ಳಾರಿಯಲ್ಲಿ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಲಾಗಿತ್ತು. ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಅಚಾತುರ್ಯ ನಡೆದಿತ್ತು. ಕುರುಗೋಡು ದೊಡ್ಡ ಬಸವೇಶ್ವರ ದೇವರ ಪ್ರಾಣ ಮೂರ್ತಿಯ ಮುಂದೆ ಡೆವಿಲ್ ಫೋಟೋವನ್ನ ಇಡಲಾಗಿತ್ತು. ಇಟ್ಟು ಪೂಜೆ ಮಾಡಿದ್ರು. ದೇವರ ವಿಗ್ರಹದ ಮುಂದೆ ಡೆವಿಲ್ ಫೋಟೋ ಇಟ್ಟು ಅಂಧಾಭಿಮಾನವನ್ನ ಅರ್ಚಕರು ಪ್ರದರ್ಶನ ಮಾಡಿದ್ರು. ಪ್ರಾಣ ದೇವರ ಮುಂದೆ ಫೋಟೋ ಇಟ್ಟಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಧಾರ್ಮಿಕ ದತ್ತಿ ಇಲಾಖೆ ಅಡಿ ಬರುವಂತಹ ದೇವಸ್ಥಾನ ಏನಿದೆ, ಈಗ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವರ ಎದುರುಗಡೆ ಡೆವಿಲ್ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಜೊತೆಗೆ ದೇವಸ್ಥಾನದ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯ ರೂಢಿ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಈ ರೀತಿ ಮಾಡ್ತಿದ್ದಾರೆ. ಅಂಧಾಭಿಮಾನವನ್ನ ಮೆರೆಯೋಕೆ ಹೋಗಿ ಈ ರೀತಿಯಾಗಿ ದೇವರ ಪಕ್ಕದಲ್ಲಿ ದೇವರ ಎದುರುಗಡೆ ಡೆವಿಲ್ ಫೋಟೋ ಇಟ್ಟಿದ್ದಾರೆ ಎನ್ನುವಂತ ಕಾರಣಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಬಳ್ಳಾರಿಯ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಅರ್ಚಕರು ತಮ್ಮ ಅಂಧಾಭಿಮಾನವನ್ನ ಈ ರೀತಿಯಾಗಿ ಮೆರೆದಿದ್ರು. ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಒಂದು ಕೊಲೆ ಆರೋಪದ ಅಡಿಯಲ್ಲಿ ಈಗ ದರ್ಶನ್ ಆರೋಪಿ 2 ಆಗಿ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಆತನ ಫೋಟೋವನ್ನ ದೇವರ ಗರ್ಭಗುಡಿಯಲ್ಲಿ ದೇವರ ಎದುರುಗಡೆನೆ ದೇವರಿಗೆ ಸಮಾನವಾಗಿ ಇಟ್ಟು ಪೂಜೆ ಮಾಡಿದಂತ ಅರ್ಚಕನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಫೋಟೋಗಳನ್ನ ತೆರವು ಮಾಡಬೇಕು, ಜೊತೆಗೆ ಆತನನ್ನ ಈ ಕೆಲಸದಿಂದ ಅಮಾನತು ಮಾಡಬೇಕು ಅಂತ ಕೂಡ. ಹೀಗಾಗಿ ಈ ರೀತಿಯಾಗಿ ಅಂಧಾಭಿಮಾನವನ್ನ ಮೆರೆಯೋದಕ್ಕೋಗಿ ತನ್ನ ಕೆಲಸಕ್ಕೆ ಕುತ್ತು ತಂದುಕೊಂಡಿದ್ದಾರೆ ಅರ್ಚಕರು. ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದಂತ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದೇವರ ಗರ್ಭಗುಡಿಯಲ್ಲಿ ಬಸವೇಶ್ವರ ದೇವರ ಆ ವಿಗ್ರಹ ಏನಿದೆ ಅದ್ರ ಎದುರುಗಡೆನೆ ಡೆವಿಲ್ ಫೋಟೋಗಳನ್ನ 5 ಫೋಟೋಗಳನ್ನ ಇಟ್ಟು 5-6 ಫೋಟೋಗಳನ್ನ ಇಟ್ಟು ಅಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು. ದೇವರಿಗೆ ಯಾವ ರೀತಿ ಪೂಜೆನೋ ಅದೇ ರೀತಿಯಾಗಿ ಜೈಲಲ್ಲಿರುವಂತಹ ಆರೋಪಿಯ ಫೋಟೋಗೂ ಕೂಡ ಪೂಜೆಯನ್ನ ಮಾಡಲಾಗ್ತಾ ಇತ್ತು. ಅರ್ಚಕರಾಗಿ ಯಾರಾದ್ರೂ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ, ದೇವರ ಬಳಿ ಬೇಡಿಕೆಯನ್ನ ಇಟ್ಕೊಂಡು ಬರ್ತಾರೆ, ಪ್ರಸಾದವನ್ನ ಕೊಡ್ಬೇಕು, ತೀರ್ಥ ಕೊಡ್ಬೇಕು ಅಥವಾ ಬುದ್ಧಿ ಮಾತು ಹೇಳಬೇಕು ಅನ್ನೋರೇ ಈ ರೀತಿ ಅಂಧಾಭಿಮಾನವನ್ನ ಮೆರೆದಿದ್ರು. ಅವರೀಗ ಅಮಾನತಾಗಿದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗಾಗಲೇ ಬಳ್ಳಾರಿಯ ದೇವಸ್ಥಾನವೊಂದರಲ್ಲಿ ಡೆವಿಲ್ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಚಕರ ಅಮಾನತು ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಉತ್ಸವಕ್ಕೆ ಏನಂತ ಹೇಳಿದ್ರೆ ಬಳ್ಳಾರಿಯ ವಿಶ್ವ ಪ್ರಸಿದ್ಧ ಅಂತ ಏನಂದ್ರೆ ಹಂಪಿಯ ಎದುರು ಬಸವಣ್ಣ ಅಂತಾನೆ ಕರೆಯಲಾಗತಕ್ಕಂತ ಕುರುಗೋಡು ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಘಟನೆ ನಡೆದಿತ್ತು. ದರ್ಶನ್ನ ಅಂಧಾಭಿಮಾನಿಗಳು ಏನು ನಿನ್ನೆ ಸೋಮವಾರದ ಮೊದಲನೇ ದಿನ ಅಂಧಾಭಿಮಾನ ಮೆರೆದು ದೇವಸ್ಥಾನದ ಪ್ರಾಣ ದೇವರ ಗರ್ಭಗುಡಿಯಲ್ಲಿ ದೇವರ ಫೋಟೋದ ಪಕ್ಕದಲ್ಲೇ ದೇವರ ಮೂರ್ತಿಯ ಪ್ರಾಣ ದೇವರ ಫೋಟೋದ ಪಕ್ಕದಲ್ಲೇ ಇಟ್ಕೊಂಡು ದೇವರಂತೆಯೇ ವಿಜೃಂಭಿಸಿ ದೇವರ ರೀತಿಯ ಮೆರವಣಿಗೆ ಮಾಡಿ ಅವರಿಗೆ ದೇವರ ರೀತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಈ ಒಂದು ಏನು ಘಟನೆ ಆಗಿತ್ತು, ಇದು ಎಲ್ಲೋ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಭಕ್ತರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಇಂತಹದೊಂದು ಘಟನೆ ಆಗಬಾರದು. ಅದರಲ್ಲೂ ಕೂಡ ಈ ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಗೆ ಒಳಪಟ್ಟಂತಹ ಇಂತಹ ದೇವಸ್ಥಾನಗಳಲ್ಲಿ ಯಾಕೆ ಈ ತರ ಆಯ್ತು? ಯಾಕಂತ ಹೇಳಿದ್ರೆ ಎಲ್ಲ ರೀತಿಯ ಸೆಕ್ಯೂರಿಟಿ ಇರುತ್ತೆ, ಎಲ್ಲ ರೀತಿಯ ಆಡಳಿತ ಮಂಡಳಿಯ ಸಿಬ್ಬಂದಿಯು ಕೂಡ ಕಾವಲಿಗಿರ್ತಾರೆ. ಇಂತಹ ಒಂದು ದೇವಸ್ಥಾನದ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನದಲ್ಲಿ ಈಗ ಆದ್ರೆ ಯಾವುದೇ ರೀತಿಯಾದಂತಹ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನುವಂತಹ ಆಕ್ರೋಶ ಭಕ್ತರಲ್ಲೂ ಮತ್ತು ಧಾರ್ಮಿಕ ಮುಖಂಡರಲ್ಲೂ ವ್ಯಕ್ತ ಆಗಿತ್ತು. ಈ ಕುರಿತಾಗಿ TV5 ಕೂಡ ವಿಶೇಷವಾದಂತಹ ವರದಿ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟವ್ರನ್ನ ವಜಾ ಮಾಡಬೇಕು, ಅಮಾನತು ಮಾಡ್ಬೇಕಂತ ಪಟ್ಟು ಹಿಡಿದು TV5 ಈಗಾಗಲೇ ಅನೇಕ ರೀತಿಯಾದಂತಹ ವರದಿಯನ್ನ ಮಾಡಿತ್ತು. ಈ ಕುರಿತಾಗಿ ಅಲ್ಲಿನ ಇಒಗಳು ಕೂಡ ಒತ್ತಡವನ್ನಾಗಿತ್ತು. ಸೊ ಇದೀಗ TV5 ವರದಿಗೆ ಎಚ್ಚೆತ್ತ ಆಡಳಿತ ಮಂಡಳಿ ಈ ಸದ್ಯಕ್ಕೆ ಅರ್ಚಕರಾಗಿದ್ದಂತಹ ಮಲ್ಲಿ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂತದ್ದು ಸುಖ್ಯ. ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. Bye.